ಏಪ್ರಿಲ್ 28ನೇ ತಾರೀಕು ನಮ್ಮ ಜೀವನದ ಒಂದು ಸ್ಪೆಷಲ್ ಡೇನೇ ಆಗಿರುತ್ತೆ. ಯಾವಾಗಲೂ ಈ ದಿನನ ನಾನು ಮರೆಯೋಕ್ಕೆ ಆಗಲ್ಲ. ನಮ್ಮ ಯಜಮಾನ್ರು ಅವಾಗವಾಗ ಮರ್ತೋಗ್ಬಿಡ್ತಾರೆ. ಬಟ್ ನಾನಂತೂ ಈ ಡೇಟನ್ನ ಯಾವಾಗಲೂ ಮರೆಯೋಕ್ಕೆ ಹೋಗಲ್ಲ. ಯಾಕಂದರೆ ಈ ದಿನ ನಾವು ಮೊದಲ ಬಾರಿಗೆ ಮದುವೆ ಆಗಿರೋದು. ಮೊದಲ ಬಾರಿಗೆ ಯಾಕೆ ಅಂತ ಹೇಳ್ತಾ ಇದ್ದೀನಂದ್ರೆ, ನಮ್ಮದು 2 ಮ್ಯಾರೇಜಸ್ ಆಗಿದೆ. ಏಪ್ರಿಲ್ 28ನೇ ತಾರೀಕಿಗೆ ಫಸ್ಟ್ ಮದುವೆ ಆಗಿರುತ್ತೆ. ಮತ್ತೆ ಸೆಕೆಂಡ್ ಮದುವೆ ಬಂದ್ಬಿಟ್ಟು ಜೂನ್ 23ಗೆ ಆಗಿರುತ್ತೆ. ಮತ್ತೆ ರಿಸೆಪ್ಷನ್ ಬಂದ್ಬಿಟ್ಟು ಜೂನ್ 30ನೇ ತಾರೀಕಿಗೆ ಆಗಿರುತ್ತೆ. ಎಲ್ಲಾನು ಒಂದೇ ವರ್ಷನೇ ಆಗಿರೋದು. ಸೊ ಏಪ್ರಿಲ್ 28 ಫಸ್ಟ್ ಮದುವೆ ಆಗಿರೋದ್ರಿಂದ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿನ ನಾನು ಇವತ್ತು ಸೆಲೆಬ್ರೇಟ್ ಮಾಡ್ತೀನಿ. ನನಗೆ ಈ ವೆಡ್ಡಿಂಗ್ ಆ್ಯನಿವರ್ಸರಿ ಈ ಡೇಟು ಯಾಕೆ ಸ್ಪೆಷಲ್ಲು ಅಂತ ಹೇಳಿದ್ರೆ, ಇದು ನಮ್ಮ ಹಿಂದೂ ಟ್ರೆಡಿಷನ್ ಆಗಿ ನಾವು ಬೆಂಗಳೂರಲ್ಲಿ ಒಂದು ಟೆಂಪಲಲ್ಲಿ ಮದುವೆ ಮಾಡ್ಕೊಂಡಿರೋದು. ಸೊ ಅದಕ್ಕೆ ನನಗೆ ತುಂಬ ಸ್ಪೆಷಲು ಮತ್ತು ತುಂಬ ಎಮೋಷನ್ಸ್ನ ಕ್ಯಾರಿ ಮಾಡಿರೋ ಒಂದು ಮದುವೆ ಅಂತ ಹೇಳ್ಬೋದು. ಸೊ ಅದ್ರ ಬಗ್ಗೆ ಕೆಲವು ವಿಚಾರಗಳನ್ನು ಇವತ್ತು ನಿಮಗೆ ಶೇರ್ ಮಾಡ್ಕೊತೀನಿ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ, ವ್ಲಾಗಲ್ಲಿ. ಈ ವರ್ಷ ಏಪ್ರಿಲ್ 28ನೇ ತಾರೀಕು ಸಂಡೇ ಬಿದ್ದಿದ್ದರಿಂದ ಮಕ್ಕಳಿಗೆ ಸ್ಕೂಲ್ ರಜಾ ಇತ್ತು. ಸೊ ಅದರಿಂದ ನಾವು ಸ್ವಲ್ಪ ಲೇಟಾಗಿ ಎದ್ದಿದ್ದು. ಬೆಳಗ್ಗೆ 9 ಗಂಟೆಗೆ ಹಂಗೆ ಎದ್ಬಿಟ್ಟು ನಮ್ಮ ಯಜಮಾನ್ರು ಟೀ ಎಲ್ಲ ಮಾಡ್ಕೊಂಡು ಬಂದುಬಿಟ್ಟು ನಮ್ಗೆ ಕೊಟ್ಟರು. ಕುಡಿತಾ ಇದ್ವಿ ಕುತ್ಕೊಂಡು. ಹಂಗೆ ಸ್ವಲ್ಪ ಪ್ಲ್ಯಾನ್ ಮಾಡ್ತಾ ಇದ್ವಿ, ಏನು ಮಾಡೋದು ಇವತ್ತು ಸ್ಪೆಷಲಾಗಿ ಅಂತ ಹೇಳ್ಬಿಟ್ಟು. ಹಂಗೆ ನಾವು ಪ್ಲ್ಯಾನ್ ಮಾಡಿಬಿಟ್ಟು ಗುರುದ್ವಾರ ಸಾಹಿಬ್ಗೆ ಹೋಗ್ಬಿಟ್ಟು ದರ್ಶನ ಮಾಡೋಣ, ಆಮೇಲೆ ಡಿನ್ನರ್ಗೆ ರಾತ್ರಿ ಎಲ್ಲಾದರೂ ಹೋಗೋಣ, ಕೇಕ್ ಕಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಆವಾಗ ನಮಗೆ ಕ್ಲೋಸ್ ರಿಲೇಟಿವ್ಸ್ದು ಒಬ್ರದ್ದು ಕಾಲ್ ಬಂತು. ಅವರು ಶಿಮ್ಲಾಗೆ ಬಂದಿದ್ರಂತೆ. ಸೊ ಅವರು ಒಂದು 4 ದಿವಸ ಅಲ್ಲಿ ಸುತ್ತಾಡಿಬಿಟ್ಟು ಮನೆಗೆ ಹೋಗ್ತಾಯಿದ್ರು ಡೆಲ್ಲಿಗೆ. ಅವರು ನಮ್ಮನ್ನ ಮೀಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನಮ್ಗೆ ಖುಷಿ ಆಯಿತು, ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಬೇರೆ, ಈ ಥರ ಅವರೂ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬೇಗ ಫಟಾಫಟ್ ಎಲ್ಲನೂ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಬೇಗ ಎಲ್ಲ ಸ್ನಾನ ಮಾಡಿಕೊಂಡು ಮಕ್ಕಳನ್ನೂ ಎಲ್ಲನೂ ರೆಡಿ ಆಗೋದಕ್ಕೆ ಹೇಳಿಬಿಟ್ಟು ನಾನು ಕಿಚನಲ್ಲಿ ಬಂದುಬಿಟ್ಟು ಬ್ರೆಡ್ ಪಕೋಡ ಮಾಡ್ತಾಯಿದ್ದೀನಿ. ಬ್ರೆಡ್ ಪಕೋಡ ನಮಗೆ ತುಂಬ ಇಷ್ಟ ಆಗುತ್ತೆ. ಸ್ಟಫ್ಡು ಆಲೂ ಸ್ಟಫಿಂಗ್ ಇರುತ್ತೆ ಅದರಲ್ಲಿ, ಅದ್ರದ್ದು ಬ್ರೆಡ್ ಪಕೋಡ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಗ್ರೀನ್ ಚಟ್ನಿನೂ ಮಾಡಿದ್ದೀನಿ. ಅದ್ರ ರೆಸಿಪಿ ಎಲ್ಲ ನಾನು ಕ್ಯಾಪ್ಚರ್ ಮಾಡೋಕ್ಕೂ ಹೋಗಿಲ್ಲ. ಯಾಕಂದರೆ ನಾವು ಎದ್ದಿದ್ದು 9 ಗಂಟೆ. ಅವರು ನಮಗೆ ಕಾಲ್ ಮಾಡಿ ಬರೋದಕ್ಕೆ 2 ಗಂಟೆಯಲ್ಲಿ ನಾವು ಬಂದುಬಿಡ್ತೀವಿ ಅಂತ ಹೇಳಿದ್ರು. 12 ಗಂಟೆಗೆಲ್ಲ ಬಂದುಬಿಡ್ತೀವಿ ಅಂತ ಹೇಳಿದ್ರು. ಸೊ ಅದಕ್ಕೆ ಬೇಗ ಫಟಾಫಟ್ ಟಕ್ ಅಂತ ಹೇಳ್ಬಿಟ್ಟು ಕ್ಲೀನಿಂಗ್ ಮಾಡೋದಿರುತ್ತೆ ಎಲ್ಲ ಬೆಳಗ್ಗೆ ಅದೆಲ್ಲ ಮಾಡಿಕೊಂಡು ಈ ಥರ ಬ್ರೆಡ್ ಪಕೋಡ ಚಟ್ನಿ ಎಲ್ಲನೂ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನ 12 ಗಂಟೆಗೆಲ್ಲ ಅವ್ರು ಬಂದುಬಿಟ್ಟಿದ್ರು. ಅವ್ರು ಬರೋ ಮುಂಚೆನೇ ನಾನು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ಸ್ವಲ್ಪ ಸ್ನ್ಯಾಕ್ಸು ಆಚೆ ಕಡೆಯಿಂದ ತರಿಸಿದ್ದೆ, ಜ್ಯೂಸಸ್ ಎಲ್ಲ ತರಿಸಿದ್ದೆ, ಮತ್ತು ಈ ಬ್ರೆಡ್ ಪಕೋಡ ಚಟ್ನಿ ಎಲ್ಲ ಮಾಡ್ಕೊಂಡಿದ್ದೆ. ಬಂದಮೇಲೆ ಅಂತೂ ತಿಂದಾದ್ಮೇಲೆ ಮಾತುಗಳು ನಮ್ಮದು ಎಂಡೇ ಆಗಿಲ್ಲ. ಮಧ್ಯಾಹ್ನ 2:30-3 ಗಂಟೆವರೆಗೂ ಮಾತಾಡ್ತಾ ಇದ್ವಿ. ಆವಾಗ ಲಂಚ್ ತಿನ್ಬೇಕಂತ ಹೇಳ್ಬಿಟ್ಟು ಸಿಂಪಲಾಗಿ ದಾಲ್ ರೈಸ್ ಮಾಡಿದೆ, ಮತ್ತು ಎಗ್ಸ್ನ ಬಾಯ್ಲ್ ಮಾಡಿಟ್ಟಿದ್ದೆ. ಎಗ್ ಕರಿ ಮಾಡೋಣ ಅಂತ ಹೇಳ್ಬಿಟ್ಟು. ಬಟ್ ಅವ್ರು ನಾನ್ ವೆಜ್ ತಿನ್ನಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾವು ಎಗ್ನ ನಮ್ಮ ಫ್ಯಾಮ್ಲಿನೇ ತಿಂದ್ಬಿಟ್ಟು ಅವ್ರಿಗೋಸ್ಕರ ಆಲೂ ಫ್ರೈ ಮಾಡಿದ್ದೆ. ಮತ್ತು ಸ್ವಲ್ಪ ನಿನ್ನೆ ಚೋಲೆ ಮಾಡಿದ್ನಲ್ಲ ಅದೂ ಇತ್ತು, ಅದರಲ್ಲೇ ಅವ್ರು ತಿಂದರು. ಮತ್ತು ಟೀ ಟೈಮ್ ಸ್ಟಾರ್ಟ್ ಆಯಿತು. ಟೀ ಕುಡಿದ್ವಿ. ಆಮೇಲೆ ನಮ್ಮ ಯಜಮಾನ್ರು ಅವ್ರನ್ನೆಲ್ಲ ಪಾರ್ಕ್ ಕರ್ಕೊಂಡು ಹೋದ್ರು. ನಮ್ಮ ಮನೆ ಹಿಂದ್ಗಡೆ ದೊಡ್ಡ ಪಾರ್ಕ್ ಇದೆ, ಅಲ್ಲೆಲ್ಲ ತೋರಿಸಿದ್ರು. ಅವ್ರಿಗೆ ನಮ್ಮ ಮನೆ ಮತ್ತು ಈ ಲೇಔಟಲ್ಲೂ ತುಂಬ ಇಷ್ಟ ಆಯಿತು. ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಇವತ್ತು ನಮ್ಮ ಮನೇಲೇ ಇರಿ ಅಂತ ಹೇಳ್ಬಿಟ್ಟು. ಸೊ ಅವರೂ ಇರೋದಕ್ಕೆ ರೆಡಿ ಆಗಿಬಿಟ್ರು. ಅವ್ರ ಜೊತೆನೇ ನಾವು ಕೇಕ್ ಕಟ್ ಮಾಡಿದ್ವಿ, ಡಿನ್ನರ್ಗೆ ಆಚೆನೂ ಹೋಗಿದ್ವಿ, ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಸೊ ಇವಾಗ ನನ್ನ ಮೊದಲನೇ ಮ್ಯಾರೇಜ್ ಬಗ್ಗೆ ಕೆಲವು ಮಾತುಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮೊದಲನೇ ಮ್ಯಾರೇಜು ಹಿಂದೂ ಧರ್ಮದ ಪ್ರಕಾರ ಟೆಂಪಲಲ್ಲಿ ಆಗಿರೋದು. ನಮ್ಮ ಫ್ಯಾಮಿಲಿ ಮೆಂಬರ್ಸು ಅಂದರೆ ನಮ್ಮ ಅಪ್ಪ ಅಮ್ಮ, ನಮ್ಮ ಅಕ್ಕ, ಅವ್ರ ಮಕ್ಕಳು, ನಮ್ಮ ಭಾವ, ಮತ್ತು ನಮ್ಮ ದೊಡ್ಡಮ್ಮ ದೊಡ್ಡಪ್ಪ, ಚಿಕ್ಕಮ್ಮ ಚಿಕ್ಕಪ್ಪ, ನಮ್ಮ ಅತ್ತೆ ಅವ್ರ ಮಕ್ಕಳು, ಮತ್ತು ನಮ್ಮ ಕಸಿನ್ ಸಿಸ್ಟರು, ಅವ್ರ ಯಜಮಾನ್ರು, ಅವ್ರ ಮಕ್ಕಳು, ತುಂಬ ಜನ ಸೇರಿನೇ ನಾವು ಮದುವೆ ಮಾಡ್ಕೊಂಡಿದ್ದು. ಟೆಂಪಲಲ್ಲಿ ಸಿಂಪಲಾಗಿ ಮಾಡ್ಕೊಂಡ್ವಿ. ಆವಾಗ ನಮ್ಮ ಯಜಮಾನ್ರು ಅವ್ರ ತಂದೆ ತಾಯಿಗೆಲ್ಲ ಹೇಳಲಿಲ್ಲ. ಯಾಕೆ ಅಂದರೆ ಅವ್ರ ಮನೇಲಿ ಆಲ್ರೆಡಿ ಇಬ್ಬರು ದೊಡ್ಡ ಅಣ್ಣಂದ್ರಿದ್ರು, ಮತ್ತು ಒಂದು ಚಿಕ್ಕ ತಂಗಿ ಇದ್ಲು. ಅವ್ರದ್ದು ಮದುವೆ ಆಗ್ದಿರ ಇವ್ನು ಹಿಂಗೆ ಮದುವೆ ಮಾಡ್ಕೊತಾನೆ ಅಂತ ಹೇಳ್ಬಿಟ್ಟು ಕ್ವಶನ್ ರೇಸ್ ಮಾಡ್ತಾರೆ ಅಂತ ಭಯ ಇತ್ತು ನಮ್ಮ ಯಜಮಾನ್ರಿಗೆ. ಸೊ ಅದಕ್ಕೋಸ್ಕರನೇ ಅವ್ರು ಹೇಳಲಿಲ್ಲ. ಮದುವೆ ಎಲ್ಲ ಆದಮೇಲೆ ನಮ್ಮ ಮಾವನಿಗೆ ಫಸ್ಟ್ ಕಾಲ್ ಮಾಡಿಬಿಟ್ಟು ಹೇಳಿರೋದು, ಈ ಥರ ಮದುವೆ ಮಾಡ್ಕೊಂಡ್ವಿ ಅಂತ ಹೇಳ್ಬಿಟ್ಟು. ನಮ್ಮ ಮಾವ ಮಾತ್ರ ತುಂಬ ಖುಷಿ ಪಟ್ಟರು. ನಮ್ಮ ಮನೆಗೆ ಬಂದರು, ನಮ್ಮ ಮನೆಯಲ್ಲಿ ದೊಡ್ಡವ್ರ ಹತ್ರನೂ ಮಾತಾಡಿದ್ರು. ನನಗೇನು ಪ್ರಾಬ್ಲಮ್ ಇಲ್ಲ, ನನ್ನ ಚಿಕ್ಕ ಮಗ ಮದುವೆ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಅವ್ರ ಮನೇಲಿ ಆಲ್ರೆಡಿ ದೊಡ್ಡವ್ರು ಇದ್ದಾರೆ, ಅವರು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಹಠ ಇಟ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಇವನಾದರೂ ಮುಂದೆ ಒಂದು ಸ್ಟೆಪ್ ಆಗಿಬಿಟ್ಟು ಮದುವೆ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಖುಷಿ ಪಟ್ಟರು. ಆಮೇಲೆ ಒಂದೇ ಒಂದು ತಿಂಗಳಲ್ಲಿ ಅವ್ರ ಮನೆಯಲ್ಲಿ ಅಂದರೆ ಡೆಲ್ಲಿಯಲ್ಲಿ ನಮ್ಮ ಮ್ಯಾರೇಜನ್ನ ಅರೇಂಜ್ ಮಾಡಿದ್ರು. ಇನ್ನೊಂದು ಮ್ಯಾರೇಜ್ ಮಾಡೋದಕ್ಕೆ ಎಲ್ಲನೂ ಆರ್ಗನೈಸ್ ಮಾಡ್ಕೊಂಡ್ಬಿಟ್ಟು ಅವರು ನಮ್ಮನ್ನು ಕರೆಸಿದ್ರು. ಇಲ್ಲಿನೂ ನಮ್ಮ ಕಡೆಯಿಂದ ನಾವು ಮದುವೆ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಥರ ನಮಗೆ ಮದುವೆ ಮಾಡಿಕೊಟ್ರು. ನಾನು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಮದುವೆ ಆಗಿದೆ ಅಲ್ಲ, ಅದ್ರ ಫೋಟೋಸ್ ಎಲ್ಲ ಏನಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇಲ್ಲ ಅಂತ ಹೇಳಿದ್ರೆ,
ಆವಾಗ ನಂಗೆ ಮದುವೆ ಆಗಿ ಹೊಸ್ದಾಗಿ ನಮ್ಮ ಅತ್ತೆ ಮನೆಗೆ ಹೋದಾಗ ಒಂದು ಸಿಡಿಯಲ್ಲಿ ನಾನು ಫೋಟೋಸ್ ಎಲ್ಲ ತಗೊಂಡೋಗಿದ್ದೆ. ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಕ್ಲಿಕ್ ಮಾಡಿದ್ದಿದ್ದು ಅದೆಲ್ಲ ಕ್ಯಾಮ್ರಾದಲ್ಲಿ. ನಮ್ಮ ಅತ್ತೆ ಮನೆಗೆ ಹೋದ್ಮೇಲೆ ಅವರು ಯಾರಿಗೂ ಹೇಳ್ಬಾರ್ದು ಈ ಥರ ನಿಮಗೆ ಆಲ್ರೆಡಿ ಮದುವೆ ಆಗಿದೆ ಅಂತ ಹೇಳ್ಬಿಟ್ಟು ಅಂತ ನಮಗೆ ಒಂದು ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ರು. ನಮ್ಮ ಮದುವೆದು ಒಂದು ಫೋಟೋನ ಫೇಸ್ಬುಕ್ಕಲ್ಲಿನೂ ಅಪ್ಲೋಡ್ ಮಾಡಿದ್ದೆ. ಇಮಿಡಿಯೇಟಾಗಿ ಡಿಲೀಟ್ ಮಾಡು ಅಂತ ನನಗೆ ಪ್ರೆಷರು ಕೊಟ್ಟಿದ್ರು. ಸೊ, ಆ ಥರ ಒಂದು ಸಿಚುಯೇಷನ್ ಇತ್ತು ಆವಾಗ. ನಮ್ಮದು ಸೌತ್ ಇಂಡಿಯನ್ ಮದುವೆನ ಅವರು ಹೈಡ್ ಮಾಡ್ತಾಯಿದ್ರು. ಈ ಮದುವೆನ ತೋರಿಸ್ತಾ ಇದ್ರು. ಅದು ಏಕೆ ಅಂತ ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ. ಮತ್ತು ನಮ್ಮ ಹಿಂದೂ ಧರ್ಮದ ಪ್ರಕಾರ ಮದುವೆ ಆಗಿರೋ ಫೋಟೋಸ್ ಇದೆಯಾ ಇಲ್ವಾ, ಅಪ್ಲೋಡ್ ಮಾಡ್ತೀನಾ ಇಲ್ವಾ ಅಂತ ನಾನು ಮುಂದೆ ಬರೋ ವ್ಲಾಗ್ಸಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಡೂ ಟೇಕ್ ಕೇರ್.